ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ಅಪ್ಪ ಬಂದಿದ್ದರು ಮನೆಗೆ. ಹಾಗೆ ಪಾಪನ ಎತ್ಕೊಂಡು ಒಂದು ಸ್ವಲ್ಪ ಹೊತ್ತು ಆಟ ಆಡಿಸ್ತಾಯಿದ್ರು. ಪಾಪುಗೆ ಜಾಂಡೀಸ್ ಬಂದುಬಿಟ್ಟು 14 ವ್ಯಾಲ್ಯೂ ಬಂದುಬಿಟ್ಟಿತ್ತು. ಹಾಗಾಗಿ ಡಾಕ್ಟರ್ ಹೇಳಿದ್ರು ಚೆನ್ನಾಗಿ ಬಿಸಿಲು ತೋರಿಸ್ಬೇಕು ಅಂತ. ಒಂದಷ್ಟು ಟೈಮ್ ಮೇಲ್ಗಡೆ ಎಲ್ಲ ಬಿಸಿಲು ಹೋಗಿ ತೋರಿಸೋಣ ಅಂತ ಅಂದರೆ ತುಂಬ ಗಾಳಿ ಬರ್ತಾಯಿತ್ತು. ಹಾಗಾಗಿ ಬೇಡ ಅಂತ ಅಂದ್ಕೊಂಡು ಆಮೇಲೆ ಮನೆಯಲ್ಲೇ ಅಲ್ಲಿ ಕಿಟಕಿ ಮುಖಾಂತರ ಒಂದು ಸ್ವಲ್ಪ ಬಿಸಿಲು ಬರುತ್ತೆ. ಹಾಗಾಗಿ ಅಲ್ಲೇ ಒಂದು ಸ್ವಲ್ಪ ಮಲಗಿಸೋಣ, ಪಾಪುಗೆ ಬಿಸಿಲು ಕಾದಂಗೂ ಆಗುತ್ತೆ ಅಂತ ಅಂದ್ಬಿಟ್ಟು ಅಲ್ಲೇ ಒಂದು ಮ್ಯಾಟ್ನ ಹಾಕ್ಬಿಟ್ಟು ಪಾಪುನ ಮಲಗಿಸಿದ್ವಿ. ಸೊ ನಮ್ಮ ಅಪ್ಪನೇ ಸ್ವಲ್ಪ ಪಾಪುನ ಇಟ್ಕೊಂಡು ಚೆನ್ನಾಗಿ ಬಿಸಿಲನ್ನ ಕಾಯಿಸ್ತಾ ಇದ್ದಾರೆ. ಇನ್ನು ನಾನು ಬೆಳಗ್ಗೆ ಹೊತ್ತು ನನಗೆ ಒಂದು ಸ್ವಲ್ಪ ಲೇಟಾಗೇ ಈಗ ಎಚ್ಚರಿಕೆ ಆಗುತ್ತೆ. ನೈಟ್ ಟೈಮ್ ಸರಿಗೆ ನಿದ್ದೆನೇ ಆಗ್ತಿಲ್ಲ ನನಗೆ. ಪಾಪುನ ಆವಾಗವಾಗ ಎದ್ದೇಳ್ತಾ ಇರ್ತಾಳಲ್ವ, ಹಾಗಾಗಿ ಅವಳನ್ನ ನೋಡಿಕೊಂಡು ಅವಳನ್ನ ಫೀಡ್ ಮಾಡಿಸಿ ಮಲಗಿಸೋದೇ ಆಗೋಗಿರುತ್ತೆ. ಹಾಗಾಗಿ ನನಗೆ ಯಾರೂ ಬೆಳಗ್ಗೆ ಹೊತ್ತು ಏನು ಎಬ್ಬರಿಸೋದಿಲ್ಲ. ಪಾಪು ಎದ್ದಾಗ ನಾನು ಎದ್ದೇಳ್ತೀನಿ. ಇನ್ನು ನಾನು ಎದ್ದಾಗ ಟೈಮ್ ಆಗಲೇ 9 ಗಂಟೆ ಆಗಿತ್ತು. ನಮ್ಮ ಅಮ್ಮನೂ ಕೂಡ ಕಾಫಿ ಮಾಡ್ಕೊಂಡು ಕೊಡಲಾ ಅಂತ ಅಂದ್ಬಿಟ್ಟು ಹೇಳಿದ್ರು. ಆಮೇಲೆ ನಾನು ಅಂದೆ, ಗಂಜಿ ಮಾಡಿಕೊಟ್ಬಿಡಿ ಅಮ್ಮ, ಆಮೇಲೆ ನಾನು ಕಾಫಿ ಕುಡಿತೀನಿ ಅಂತ. ಸೊ ಬೆಳಗಿನ ನನ್ನ ಬ್ರೇಕ್ಫಾಸ್ಟ್ ಅಂತೂ ಗಂಜಿನೇ ಆಗಿರುತ್ತೆ ಪ್ರತಿದಿನವೂ. ನನಗೂ ಕೂಡ ಜಾಸ್ತಿ ಹೆವಿ ಫುಡ್ ತಿಂದಿದ್ದೀನಿ ಅಂತ ಅನಿಸಲ್ಲ. ಸೊ ಲೈಟ್ ಫುಡ್ ಇರೋದ್ರಿಂದ ನನಗೂ ಕೂಡ ಡೈಜೆಷನ್ಗೆಲ್ಲ ಹೆಲ್ಪ್ ಆಗುತ್ತೆ. ಇವಾಗ ನಮ್ಮ ಅಪ್ಪನೇ ಪಾಪುಗೆ ಬಿಸಿಲನ್ನ ತೋರಿಸ್ತಾ ಇದ್ದಾರೆ. ಆಲ್ಮೋಸ್ಟ್ ಒಂದು 20-30 ನಿಮಿಷವರೆಗೂ ಪಾಪುನ ಬಿಸಿಲಿಗೆ ಇಟ್ಕೊಂಡಿರ್ತೀವಿ. ಪಾಪುಗೆ ಇವಾಗ ಜಾಂಡೀಸ್ ಬಂದುಬಿಟ್ಟು 14 ಇದೆ ಅಂತ ಹೇಳಿದ್ದಾರೆ. ಏನಾದರೂ ಜಾಸ್ತಿ ಆದರೆ ಅಲ್ಲ ಅಡ್ಮಿಟ್ ಮಾಡ್ಕೊಳ್ಬೇಕು ಅಂತಲೂ ಕೂಡ ಹೇಳಿದರು. ಹಾಗಾಗಿ ನಾವು ಒಂದು ಸ್ವಲ್ಪ ಚೆನ್ನಾಗಿ ಬಿಸಿಲು ತೋರಿಸ್ತೀವಿ ಮನೆಯಲ್ಲೇ ಅಂತ ಹೇಳಿ ಕರ್ಕೊಂಡು ಬಂದಿದ್ದಾಯಿತು. ಮತ್ತು ನೆಗ್ಲೆಕ್ಟ್ ಕೂಡ ಮಾಡೋಂಗಿಲ್ಲ. ಜಾಸ್ತಿ ಏನಾದರೂ ಆಗಿಬಿಟ್ರೆ ಅಲ್ವಾ ಅದು ತುಂಬಾ ಪ್ರಾಬ್ಲಮ್ ಆಗುತ್ತೆ ಅಂತಲೂ ಕೂಡ ಹೇಳಿದರು. ಹಾಗಾಗಿ ನಾವು ಮನೆಯಲ್ಲಿ ಪಾಪುಗೆ ಚೆನ್ನಾಗಿ ಬಿಸಿಲನ್ನು ತೋರಿಸ್ತಾ ಇದ್ದೀವಿ. ಹಾಗೂ ಒಂದಷ್ಟು ರೆಮಿಡೀಸ್ ಎಲ್ಲ ಹೇಳಿದರು. ಮನೆಯಲ್ಲಿ 60 ವೋಲ್ಟ್ ಬಲ್ಪನ್ನ ಹಾಕಿ ಸೊ ದಟ್ ಪಾಪುಗೆ ಬಿಸಿನಲ್ಲಿ ಇಟ್ಟಿದ್ರೆ ಜಾಂಡೀಸ್ ಕೂಡ ಕಡಿಮೆ ಆಗುತ್ತೆ. ಆಮೇಲೆ ಈ ಹೀಟರ್ನ ಯೂಸ್ ಮಾಡಿ ರೂಮಲ್ಲಿ ಅಂತಲೂ ಕೂಡ ಹೇಳಿದರು. ನಾವು ಅದನ್ನೆಲ್ಲ ಫಾಲೋ ಮಾಡಬೇಕು. ಬಟ್ ಏನಂತಂದರೆ ಜಾಸ್ತಿ ಡಾಕ್ಟರ್ ಹೇಳಿರೋದೇ ಬಿಸಿಲಿಗೆ ತೋರ್ಸೋಕ್ಕೆ. ಹಾಗಾಗಿ ನಾವು ಚೆನ್ನಾಗಿ ಪಾಪುನ ಬಿಸಿಲಿಗೆ ತೋರಿಸ್ತಾ ಇದ್ದೀವಿ. 1-2 ದಿನ ಆದಮೇಲೆ ಮತ್ತೆ ಏನಾದರೂ ಜಾಂಡೀಸ್ ಚೆಕ್ ಮಾಡಿದಾಗ 14ಗಿಂತ ಜಾಸ್ತಿ ಇತ್ತು ಅಂತ ಅಂದರೆ ಪಾಪುನ ಅಡ್ಮಿಟ್ ಮಾಡ್ಕೊಳ್ಳೋದಕ್ಕೆ ಅಂತ ಡಾಕ್ಟರ್ ಆಲ್ರೆಡಿ ಹೇಳಿದ್ದಾರೆ. ಸೊ ಚೆನ್ನಾಗಿ ಬಿಸಿಲು ತೋರಿಸೋಣ ಅನ್ನೋದು ಅಷ್ಟೇನೆ. ಇನ್ನು ನಮ್ಮ ಅಮ್ಮನೂ ಕೂಡ ನನಗೆ ಗಂಜಿ ಮಾಡಿಕೊಟ್ಬಿಟ್ಟು ಅದಾದಮೇಲೆ ಪಾಪುನ ಒಂದು ಸ್ವಲ್ಪ ಹೊತ್ತು ಬಿಸಿಲಿಗೆ ತೋರಿಸ್ಕೊಂಡು ಕೂತ್ಕೊಂಡಿದ್ರು. ಆಮೇಲೆ ನಮ್ಮಪ್ಪ ಅವರೆಕಾಯಿನ ತೊಗೊಂಬಂದಿದ್ರು ಮಾರ್ಕೆಟ್ಗೆ ಹೋಗ್ಬಿಟ್ಟು. ಸೊ ಹಾಗಾಗಿ ನಮ್ಮಪ್ಪ ನಮ್ಮಮ್ಮ ಇಬ್ಬರೂ ಕೂಡ ಇವಾಗ ಕೂತ್ಕೊಂಡು ಅವರೆಕಾಯಿನೆಲ್ಲ ಬಿಡಿಸ್ತಾ ಇದ್ದಾರೆ. ಇನ್ನು ಪಾಪು ಅಂತೂ ಬೆಳಗ್ಗೆ ಎದ್ದಾಗ ಅವಳು ಏನೂ ಹಠನೇ ಮಾಡಲ್ಲ, ಬಟ್ ನೈಟ್ ಟೈಮ್ ಅಂತೂ ನಿದ್ದೆನೇ ಮಾಡಲ್ಲ ಅಂತ ಹೇಳ್ಬೋದು. ಅಂದರೆ ಸ್ಟಾರ್ಟಿಂಗ್ ಒಂದು ವಾರ ಅಲ್ವಾ ಅವಳು ಆರಾಮಾಗಿ ನಿದ್ದೆ ಎಲ್ಲ ಮಾಡ್ತಿದ್ಲು. ಬಟ್ ಆಮೇಲೆ ಹೋಗ್ತಾ ಫುಲ್ಲು ನೈಟ್ ಟೈಮ್ ಎದ್ದೇಳೋದು, ಅವಾಗವಾಗ ಅಳೋದು, ಈ ಥರದ್ದೆಲ್ಲ ಮಾಡ್ತಾಳೆ. ಸೊ ಹಾಗಾಗಿ ನನಗೆ ನೈಟ್ ಟೈಮ್ ಸರಿಗೆ ನಿದ್ದೆ ಆಗ್ತಿಲ್ಲ. ಇನ್ನು ನಮ್ಮಪ್ಪ ನಮ್ಮಮ್ಮ ಇಬ್ಬರು ಕೂತ್ಕೊಂಡು ಇವಾಗ ಅವರೆಕಾಯಿನ ಬಿಡಿಸ್ತಾ ಇದ್ದಾರೆ. ನಮ್ಮಮ್ಮ ಬೆಳಗ್ಗೆ ಚಪಾತಿ ಮಾಡಿದರು ತಿಂಡಿಗೆ. ಸೊ ಅವರು ಎಲ್ಲ ತಿಂಡಿ ಎಲ್ಲ ಮಾಡ್ಕೊಂಡಿದ್ದಾಗಿತ್ತು. ಸೊ ಇನ್ನೇನು ಕೆಲಸ ಇರಲಿಲ್ಲ ಅಲ್ವಾ, ಹಾಗಾಗಿ ಅವರೆಕಾಯಿನೆಲ್ಲ ಹಿಂಗೆ ಟಿ ವಿ ನೋಡಿಕೊಂಡು ಬಿಡಿಸ್ತಾಯಿದ್ರು. ಇನ್ನು ಪಾಪುಗೆ ಸ್ನಾನ ಮಾಡಿಸ್ಬಿಡೋಣ ಅಂತ ಅಂದ್ಬಿಟ್ಟು ನಮ್ಮಪ್ಪ ನಮ್ಮಮ್ಮನೇ ಕರ್ಕೊಂಬಂದಿದ್ದಾರೆ. ನಮ್ಮಪ್ಪ ನಮ್ಮಮ್ಮನೇ ಯೂಶ್ವಲಾಗಿ ಲಕ್ಕಿಗೂ ಕೂಡ ಸ್ನಾನ ಮಾಡಿಸೋದು. ಈಗ ಪಾಪುನು ಕೂಡ ಆಡೋನ್ ಆಗಿದ್ದಾಳೆ. ಏನು ಭಯ ಇಲ್ಲ. ನಮ್ಮಮ್ಮ ಮತ್ತು ನಮ್ಮಪ್ಪ ಇಬ್ಬರು ಚೆನ್ನಾಗಿ ಸ್ನಾನ ಮಾಡಿಸ್ತಾರೆ. ಪಾಪುಗೆ ಇವಾಗ ಆಯಿಲೆಲ್ಲ ಯೂಸ್ ಮಾಡ್ತಾ ಇದ್ದೀರಾ, ಆಯಿಲ್ ಮಸಾಜ್ ಎಲ್ಲ ಮಾಡ್ತಿದ್ದೀರಾ ಅಂತಲೂ ಕೂಡ ಕೇಳ್ತಿದ್ರಿ. ನಾವು ಪಾಪುಗೇನೋ ಆಯಿಲ್ ಮಸಾಜ್ ಎಲ್ಲ ಮಾಡ್ತಾ ಇಲ್ಲ ಸದ್ಯಕ್ಕೆ, ಇನ್ನೂ 1 ತಿಂಗಳು ಆಗಲಿ ಅಂತ ಅಂದ್ಬಿಟ್ಟು. ಯಾಕಂದರೆ ಈಗ ಕೋಲ್ಡ್ ಸೀಸನ್ ಇದೆ. ಸೊ ಆಮೇಲೆ ಮತ್ತೆ ಪಾಪುಗೆ ಏನಾದರೂ ಶೀತ ಆಗಿಬಿಟ್ರೆ ಅನ್ನೋದೊಂದು ಭಯಕ್ಕೋಸ್ಕರ ನಾವು ಸದ್ಯಕ್ಕೇನು ಆಯಿಲ್ ಮಸಾಜ್ ಎಲ್ಲ ಮಾಡ್ತಾ ಇಲ್ಲ. ಮಾಮೂಲಿ ಅವಳಿಗೆ ಸ್ನಾನ ಮಾಡಿಸ್ತಾ ಇದ್ದೀವಿ. ಅಂದರೆ ದಿನ ಬಿಟ್ಟು ದಿನ ತಲೆ ಸ್ನಾನ ಆಗಿರ್ಬೋದು ಈ ಥರ. ಇನ್ನು ಮಾಮೂಲಿ ಸ್ನಾನ ಎಲ್ಲ ಆದಮೇಲೆ ಅವಳಿಗೆ ಫೀಡಿಂಗ್ ಮಾಡಿಸ್ಬಿಟ್ಟು ಮಲಗಿಸ್ಬಿಟ್ರೆ ಒಂದು 2 ಅವರ್ಸ್ ಎದ್ದೇಳಲ್ಲ, ಆರಾಮಾಗಿ ನಿದ್ದೆ ಮಾಡ್ತಾಳೆ. ಇನ್ನು ನಮ್ಮ ಅಪ್ಪನೂ ಕೂಡ ಮನೆ ಹತ್ರ ಏನೋ ಕೆಲಸ ಬಂತು ಅಂತ ಅಂದ್ಬಿಟ್ಟು ಅವರು ಕೂಡ ಹೊರಟರು. ಆಮೇಲೆ ನಾನು ಕೂಡ ಅಪ್ಪುಗೆ ಸ್ನಾನ ಮಾಡಿಸ್ಬಿಡೋಣ, ಆಮೇಲೆ ನಾನು ಕೂಡ ಸ್ನಾನ ಮಾಡ್ಕೊಳ್ಳೋಕ್ಕೆ ಆಗುತ್ತೆ ಅಂತ ಅಂದ್ಬಿಟ್ಟು ಅಪ್ಪುಗೆ ಫಸ್ಟ್ ಸ್ನಾನ ಮಾಡಿಸ್ಬಿಟ್ಟೆ. ಅಪ್ಪು ಅಂತೂ ನನ್ನನ್ನು ಇವಾಗ ತುಂಬಾ ಮಿಸ್ ಮಾಡ್ಕೊತಾ ಇದ್ದಾನೆ. ಅವ್ನು ಯೂಶ್ವಲಾಗಿ ಅಲ್ವಾ, ನಾನು ಪಾಪುನೇನಾದರೂ ಎತ್ಕೊಂಡಿದ್ದಾಗ ಬರ್ತಾನೆ, ನೋಡ್ತಾನೆ, ಒಂಥರ ಸಪ್ಪೆ ಮುಖ ಮಾಡ್ಕೊತಾನೆ. ಅಂದರೆ ಅವನಿಗೆ ಜಲಸಿ ಫೀಲ್ ಇಲ್ಲ. ನಾನು ಏನಾದರೂ ಪಾಪುಗೆ ಮುಟ್ಬೇಡ ಆ ಥರ ಎಲ್ಲ ಹೇಳ್ತೀನಲ್ಲ, ಅದೊಂಥರ ಅವನಿಗೆ ಇಷ್ಟ ಆಗಲ್ಲ ಅಂತ ಹೇಳ್ಬೋದು. ಅಂದರೆ ಅವನು ಒಂದೊಂದು ಸಲ ಏನು ಮಾಡ್ತಾನೆ ಅಂತಂದರೆ ಪಾಪುಗೆ ಯಾವಾಗಲೂ ಕೆನ್ನೆಗೆ ಮುತ್ಕೊಡೋದು, ಈ ಥರ ಮಾಡಿ ಪಾಪುಗೆ ಕೆನ್ನೆ ಮೇಲೆ ಅಲರ್ಜಿ ಆಗಿಬಿಟ್ಟಿತ್ತು. ಹಾಗಾಗಿ ಅವನಿಗೆ ಹೇಳಿದ್ದೆ, ಈ ಥರ ಪಾಪುಗೆ ಮುತ್ತೆಲ್ಲ ಕೊಡಬಾರ್ದು, ನಿಂಗೆ ಮುತ್ತು ಕೊಟ್ಟರೆ ಪಾಪು ಹತ್ರ ನಾನು ಬಿಡಲ್ಲ ಅಂತೆಲ್ಲ ಹೇಳಿದ್ದೆ. ಸೊ ಅದಕ್ಕೆ ಸ್ವಲ್ಪ ಬೇಜಾರು ಮಾಡ್ಕೊಂಡಿದ್ದ. ನನಗವ್ನು ಬೇಜಾರು ಮಾಡ್ಕೊಂಡಿರೋದನ್ನ ನೋಡ್ಬಿಟ್ಟು ಅವನಿಗೆ ನಾನೇ ಸ್ನಾನ ಎಲ್ಲ ಮಾಡಿಸೋಣ ಅಂತ ಅಂದ್ಬಿಟ್ಟು
ಸ್ನಾನ ಮಾಡಿಸಿ ರೆಡಿ ಕೂಡ ಮಾಡಿದೆ. ಹಾಗಾಗಿ ಅವ್ನದ್ದು ಏನೇನೆಲ್ಲ ಕೆಲಸಗಳಿರ್ತವೆ ಆದಷ್ಟು ನಾನು ಮಾಡ್ಕೊತೀನಿ. ಈಗ ಒಂದು ಸ್ವಲ್ಪ ನನಗೆ ಆರಾಮಾಗಿ ಕೆಲಸ ಎಲ್ಲ ಮಾಡ್ಕೊಳಕ್ಕಾಗತ್ತೆ. ಹಂಗಂದ್ಬಿಟ್ಟು ನಾನು ಏನು ಮನೆ ಕೆಲಸ ಎಲ್ಲ ಕಂಪ್ಲೀಟಾಗಿ ಮಾಡ್ತೀನಿ ಅಂತ ಅಲ್ಲ, ಬಟ್ ಸಣ್ಣ ಪುಟ್ಟ ಕೆಲಸಗಳೆಲ್ಲ ನಾನು ಮಾಡ್ಕೊತೀನಿ. ನಮ್ಮ ಅಮ್ಮಂಗೂ ಕೂಡ ಇವಾಗ ನಮ್ಮನೆ ಕ್ಲೀನಿಂಗ್ ಎಲ್ಲ ಮಾಡ್ಕೊಳ್ಳೋದಕ್ಕೆ ಆಗಿರ್ಬೋದು, ಅಡುಗೆ ಕೆಲಸ ಆಗಿರ್ಬೋದು, ಪಾಪು ಕೆಲಸಗಳಾಗಿರ್ಬೋದು, ಇದೆಲ್ಲ ತುಂಬ ಜಾಸ್ತಿ ಅನಿಸುತ್ತೆ. ಪಾಪ ಅವ್ರೊಬ್ಬರೇ ಮಾಡಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ನಾನು ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡೋಣ ಅನ್ನೋದಕ್ಕೋಸ್ಕರ ಅಟ್ಲೀಸ್ಟ್ ಅಪ್ಪುಗೆ ಸ್ನಾನ ಮಾಡಿಸೋದಾಗಿರ್ಬೋದು, ಅಥವಾ ಒಂದು ಸ್ವಲ್ಪ ಬಟ್ಟೆ ಈ ಥರ ವಾಶ್ ಮಾಡಿ ಇಟ್ಟಿದ್ದರೆ ಅದನ್ನೆಲ್ಲ ಒಣಗಾಕೋದಾಗಿರ್ಬೋದು, ಇಂಥದ್ದನ್ನೆಲ್ಲ ನಾನು ಮಾಡ್ಕೊಳ್ತೀನಿ. ಇನ್ನು ನಾನು ಕೂಡ ಬಟ್ಟೆ ಎಲ್ಲ ಏನು ವಾಶ್ಗೆ ಹಾಕಿದ್ರು ಅದನ್ನೆಲ್ಲ ಒಣಗಾಕ್ತಾ ಇದ್ದೆ. ನಮ್ಮ ಅಮ್ಮನೂ ಕೂಡ ಕೆಳಗಡೆ ಪಾತ್ರೆ ಕೆಲಸ ಎಲ್ಲ ಇತ್ತು ಅಂತ ಪಾತ್ರೆ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ರು. ಆಮೇಲೆ ಕಸ ಗುಡಿಸಿ ಮನೆ ಒರೆಸ್ಕೊತೀನಿ ಅಂತಲೂ ಕೂಡ ಹೇಳ್ತಿದ್ರು. ಸೊ ಈ ರೀತಿ ಅವರು ಕೂಡ ಆದಷ್ಟು ಮಾಡ್ಕೊತಾ ಇರ್ತಾರೆ. ಪಾಪ ಬಾಣಂತಿ ಮನೆಯಲ್ಲಿ ಕೆಲಸ ಅಂತಂದರೆ ನಿಮಗೆ ಗೊತ್ತಿರುತ್ತೆ ಎಷ್ಟು ಇರುತ್ತೆ ಅಂತ ಅಂದ್ಬಿಟ್ಟು. ಯಾವ ಕೆಲಸ ಮಾಡ್ತಾಯಿದ್ರು ಕೂಡ ಅದು ಕಂಪ್ಲೀಟೇ ಆಗ್ತಾರಲ್ಲ, ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಕೆಲಸ ಇದ್ದೇ ಇರುತ್ತೆ. ಇನ್ನು ಆವತ್ತಿನ ದಿನ ನಾನು ಕೂಡ ಸ್ನಾನ ಮಾಡ್ಕೊಂಡಿದ್ದೆ ಆದಮೇಲೆ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕೆ ಆಗಿರಲಿಲ್ಲ. ಮತ್ತೆ ಮಾರನೇ ದಿನ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಆವತ್ತಿನ ದಿನ ವೈಕುಂಠ ಏಕಾದಶಿ ಇದ್ದಿದ್ದರಿಂದ ಹಿಂದಿನ ದಿನ ನೈಟೇ ಅಂದರೆ ಒಂದು 11:30 12 ಗಂಟೆ ಟೈಮಲ್ಲಿ ಕಸ ಗುಡಿಸಿ ಮನೆಯೆಲ್ಲ ಒರೆಸಿ ಜೀವನ್ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ರು. ಬೆಳಗ್ಗೆನೇ ಪೂಜೆ ಮಾಡಿಬಿಟ್ಟು ನಾನು ಆಫೀಸ್ಗೆ ಹೋಗ್ತೀನಿ ಅಂತ ಅಂದ್ಬಿಟ್ಟು, ಮತ್ತು ಅವರು ಇವತ್ತು ಅಂದರೆ ಈ ವರ್ಷ ಅವರು ಉಪವಾಸ ಕೂಡ ಮಾಡೋಣ ಅಂತ ಅಂದ್ಕೊಂಡಿದ್ರಂತೆ ವೈಕುಂಠ ಏಕಾದಶಿಗೆ. ಸೊ ಹಾಗಾಗಿ ಅವರೇ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಹಿಂದಿನ ದಿನವೇ ಹೋಗಿ ಹೂವು ಎಲ್ಲ ತೊಗೊಂಡು ಬಂದಿದ್ದರು. ಹಾರನೇ ಕೇಳಿದ್ರಂತೆ, ಬಟ್ ಹಾರ ಎಲ್ಲೂ ಕೂಡ ಚೆನ್ನಾಗಿರೋದು ಸಿಕ್ಕಿರಲಿಲ್ಲ. ಮತ್ತು ಅವ್ರು ಹೋಗಿ ಟೈಮ್ಗೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಖಾಲಿನೇ ಆಗೋಗ್ಬಿಟ್ಟಿತ್ತು ಅಂತ ಅಂದ್ಬಿಟ್ಟು ಬಿಡಿ ಹೂವನ್ನೇ ತೊಗೊಂಬಂದು ಅವರೆಲ್ಲ ಪೋಣಿಸಿ ಹಾರ ಎಲ್ಲ ರೆಡಿ ಮಾಡಿಕೊಂಡ್ರು. ಯೂಶ್ವಲಾಗಿ ನಾವು ಹಾರ ತಂದು ದೇವ್ರಿಗೆ ಹಾಕೋದಕ್ಕಿಂತ ನಾವೇ ಹಾರ ಪೋಣಿಸಿ ದೇವ್ರಿಗೆ ಅಲಂಕಾರ ಮಾಡ್ತೀವಲ್ಲ, ಅದು ನೋಡೋದಕ್ಕೆ ತುಂಬ ಖುಷಿ ಅಂತ ಅನಿಸುತ್ತೆ. ಮತ್ತು ನಾನು ಕೂಡ ಅದೇ ಹೇಳ್ತಿದ್ದೆ, ನಾನು ಹೋದ ವರ್ಷ ಎಷ್ಟು ಚೆನ್ನಾಗಿ ದೇವ್ರ ಅಲಂಕಾರ ಎಲ್ಲ ಮಾಡಿದ್ದೆ, ಬಟ್ ಈ ವರ್ಷ ಆಗಲ್ಲ, ಬರೀ ಒಂದೊಂದೇ ಹೂವು ಇಟ್ಟು ಪೂಜೆ ಮಾಡ್ತೀಯ ನೀನು ಅಂತ ಅಂದ್ಬಿಟ್ಟು ಹೇಳ್ತಿದ್ದೆ ಜೀವನ್ಗೆ. ಸೊ ಅವ್ರು ಇಲ್ಲ ನಾನು ಚೆನ್ನಾಗೇ ಅಲಂಕಾರ ಮಾಡ್ತೀನಿ ಅಂತ ಅಂದ್ಬಿಟ್ಟು ಹೇಳಿದರು. ನನಗಂತೂ ಎದ್ಬಿಟ್ಟು ಬಂದು ದೇವ್ರ ಮನೆ ನೋಡಿದ ತಕ್ಷಣ ತುಂಬಾ ಖುಷಿ ಆಯಿತು. ಮತ್ತು ನೀವು ಕೂಡ ನೋಡ್ಬೋದು ಜೀವನ್ ಯಾವ ರೀತಿ ದೇವ್ರ ಮನೆ ಅಲಂಕಾರ ಎಲ್ಲ ಮಾಡಿದ್ದಾರೆ ದೇವ್ರ ಫೋಟೋಗೆ ಅಂತೆಲ್ಲ ಅಂದ್ಬಿಟ್ಟು. ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಯಿತು. ಸೊ ಅವರು ಆಫೀಸಿಗೆ ಹೋಗೋ ಅಷ್ಟೊತ್ತಿಗೆ ಪೂಜೆನೂ ಕೂಡ ಮಾಡಿ ಅವರು ರೆಡಿಯಾಗಿ ಹೊರಡಬೇಕಾಗಿತ್ತು ಆಫೀಸಿಗೆ. ಮತ್ತೆ ಲೇಟ್ ಆದರೆ ಅಲ್ಲ ಅವ್ರಿಗೂ ಕೂಡ ಮತ್ತೆ ಕ್ಯಾಬ್ ಮಿಸ್ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಬೇಗನೆ ಎದ್ದು ಸ್ನಾನ ಮಾಡಿಕೊಂಡು ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆನ ಮಾಡ್ತಾಯಿದ್ದಾರೆ. ಸೊ ಹಾರನೂ ಕೂಡ ತುಂಬಾ ಚೆನ್ನಾಗಿ ಪೋಣಿಸಿದ್ರು. ದೇವ್ರ ಮನೆ ಅಲಂಕಾರ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿತ್ತು. ಇನ್ನು ಹೋದ ವರ್ಷ ನಾವು ಈ ಮನೆಗೆ ಬಂದಿದ್ದು ಹೊಸದು ಅಂತಲೇ ಹೇಳ್ಬೋದು. ಆವಾಗ ನನಗೆ ನಮ್ಮ ಮನೆ ವೆಂಕಟೇಶ್ವರಂಗೆ ಅಲಂಕಾರ ಮಾಡಿ ದೇವ್ರ ಪೂಜೆ ಮಾಡೋದಕ್ಕೆ ತುಂಬ ಖುಷಿ ಆಗ್ತಿತ್ತು. ವೆಂಕಟೇಶ್ವರ ಅದರಲ್ಲೂ ಕೂಡ ಅಲಂಕಾರ ಪ್ರಿಯ. ನಾವು ಅಲಂಕಾರ ಮಾಡಿ ದೇವರಿಗೆ ಪೂಜೆ ಮಾಡೋದೇ ಒಂಥರ ಖುಷಿ ಅಂತ ಅನಿಸುತ್ತೆ. ಅದರಲ್ಲೂ ನಾವು ವೆಂಕಟೇಶ್ವರಂಗೆ ಎಷ್ಟೇ ಹೂವು ಹಾಕ್ತಿದ್ರು ಅಲ್ವಾ, ಇನ್ನೂ ಒಂದು ಸ್ವಲ್ಪ ಹೂವು ಹಾಕಿ ಅಲಂಕಾರ ಮಾಡೋಣ ಅಂತಲೇ ಅನ್ನಿಸ್ತಾ ಇರುತ್ತೆ. ಕಂಪ್ಲೀಟ್ ಸ್ಯಾಟಿಸ್ಫೈ ಅಂತ ಅನಿಸೋದೇ ಇಲ್ಲ. ಅದರಲ್ಲೂ ನನಗೆ ಅಲ್ಲ, ನನಗೆ ದೇವ್ರ ಮನೆಯಲ್ಲಿ ವೆಂಕಟೇಶ್ವರನ ಫೋಟೋಗೆ ಎಷ್ಟು ಹೂವು ಹಾಕ್ತಾಯಿದ್ರು ಇನ್ನೂ ಹಾಕೋಣ ಅನ್ನೋ ಥರನೇ ಅನಿಸ್ತಾ ಇರುತ್ತೆ. ಸೊ ಫೈನಲಿ ಜೀವನ್ ಕೂಡ ಈ ರೀತಿಯಾಗಿ ಅಲಂಕಾರ ಮಾಡಿದ್ದಾರೆ. ಅವರೇ ಹೂವನ ತಂದು ಪೋಣಿಸಿ ಹಾರ ಮಾಡಿ ಈ ರೀತಿಯಾಗಿ ಅಲಂಕಾರ ಮಾಡಿರೋದಂತೂ ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಯಿತು. ಅದರಲ್ಲೂ ಇನ್ನೊಂದು ಹೇಳಬೇಕು ಅಂತ ಅಂದರೆ ಅವರು ಏಕಾದಶಿ ದಿನ ಫುಲ್ಲು ಉಪವಾಸ ಮಾಡಿ ಪೂಜೆನ ಮಾಡ್ತೀನಿ ಅಂತಲೂ ಕೂಡ ಹೇಳಿದರು. ಅಂದರೆ ಬರೀ ನೀರಷ್ಟೇ ಕುಡಿತೀನಿ, ಈವನ್ ಕಾಫಿ ಆಗಲಿ ಟೀ ಆಗಲಿ ಅದನ್ನು ಕೂಡ ನಾನು ಕುಡಿಯೋಲ್ಲ, ಬರೀ ನೀರಷ್ಟೇ ಕುಡ್ಕೊಂಡು ನಾನು ಸಂಜೆವರೆಗೂ ಉಪವಾಸ ಮಾಡ್ತೀನಿ ಅಂತ ಹೇಳಿದರು. ನಾನು ನಿಜವಾಗ್ಲೂ ಇವ್ರು ಮಾಡ್ತಾರೋ ಉಪವಾಸನ ಸುಮ್ಮನೆ ಹೇಳ್ತಿರ್ತಾರೆ, ಮಧ್ಯದಲ್ಲಿ ಅವ್ರಿಗೆ ಹೊಟ್ಟೆ ಹಸಿವಾದರೆ ಊಟ ಮಾಡ್ಕೊಂಡ್ಬಿಡ್ತಾರೆ. ನಿಜ ಸಂಜೆವರೆಗೂ ಕೂಡ ಇವರು ಉಪವಾಸ ಮಾಡಲ್ಲ ಅಂತಲೇ ಅಂದ್ಕೊಂಡಿದ್ದೆ. ಬಟ್ ಪಾಪ ಅವರು ಸಂಜೆವರೆಗೂ ಇದ್ದು ಉಪವಾಸ ಮಾಡಿದರು. ನಂಗೆ ತುಂಬಾ ಖುಷಿ ಆಯಿತು ಫ್ರೆಂಡ್ಸ್. ಅದರಲ್ಲೂ ಈ ಥರ ನನ್ನ ಗಂಡ ಪೂಜೆಗೆ ಆಗಿರ್ಬೋದು ಅಥವಾ ನನಗೆ ಮನೆ ಕೆಲಸದಲ್ಲೇ ಆಗಿರ್ಬೋದು ಎಲ್ಲ ವಿಷಯದಲ್ಲೂ ನನಗೆ ತುಂಬಾ ಹೆಲ್ಪ್ ಮಾಡ್ತಾರಲ್ಲ, ಅದು ನನಗೆ ಮೇಯ್ನಾಗಿ ತುಂಬ ಖುಷಿಯಾಗಿರೋದು ಅಂತ ಹೇಳ್ಬೋದು. ಮುಂಚೆ ಎಲ್ಲ ಮಾಡ್ತಿದ್ರು, ಇಲ್ಲ ಅಂತ ಅಲ್ಲ, ಬಟ್ ಏನಂದರೆ ಮಾಡಲಿ ಬಿಡು ಅವಳೇ ಮಾಡ್ತಾಳಲ್ಲ ಅನ್ನೋ ಥರ ಇರ್ತಿತ್ತು. ಬಟ್ ಈ ಸಲ ಇವಾಗ ಅವ್ರು ಆಲ್ಮೋಸ್ಟ್ ಎಲ್ಲ ಕೆಲಸದಲ್ಲೂ ನನಗೆ ಹೆಲ್ಪ್ ಮಾಡಿಕೊಡ್ತಾರೆ. ಮತ್ತು ಕೆಲವೊಂದು ಜನ ಅದಕ್ಕೂ ಕೂಡ ಇನ್ನೊಂದು ಥರ ಎಲ್ಲ ಮಾತಾಡ್ತಾರೆ. ಸೊ ಅವಾಗೆಲ್ಲ ಅನಿಸುತ್ತೆ, ಅಯ್ಯೋ ನಾವು ಮಾಡೋದ್ರಲ್ಲಿ ತಪ್ಪೇನಿದೆ, ನಾನು ಫೇಕಾಗೆಲ್ಲ ವಿಡಿಯೋಸ್ ಮಾಡಲ್ಲ, ನಮ್ಮ ಮನೆಯಲ್ಲಿ ಯಾವ ರೀತಿ ನಾವಿರ್ತೀವಿ, ಯಾವ ರೀತಿ ನನ್ನ ವ್ಲಾಗ್ ಹೋಗ್ತಾ ಇರುತ್ತೆ, ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದು. ಪ್ಲ್ಯಾನ್ ಮಾಡಿಕೊಂಡು ಸ್ಕ್ರಿಪ್ಟ್ ಬರ್ಕೊಂಡೆಲ್ಲ ವ್ಲಾಗ್ ಮಾಡೋಕ್ಕೆ ನನಗೆ ಬರಲ್ಲ. ಯಾರೋ ಏನೋ ಹೇಳ್ತಾರೆ ಅಂತ ಅಂದ್ಬಿಟ್ಟು ನಾನು ವ್ಲಾಗ್ ಮಾಡೋದು ನಿಲ್ಸೋಕ್ಕೂ ಆಗಲ್ಲ. ಸೊ ಅದು ನಾವಿರೋದೇ ಹೀಗೆ, ನಾನು ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅದನ್ನು ಬಿಟ್ಬಿಟ್ಟು ನನಗೆ ಫೇಕಾಗೆಲ್ಲ ಆಡೋದು, ಡ್ರಾಮಾ ಎಲ್ಲ ಆಡೋದು ಅವೆಲ್ಲ ನನಗೆ ಇಷ್ಟನೂ ಆಗಲ್ಲ, ನನಗದು ಬರೋದೂ ಇಲ್ಲ.
ಕೆಲವೊಂದು ಟೈಮಲ್ಲಿ ಪಾಸಿಟಿವ್ ಕಮೆಂಟ್ಸ್ ಎಲ್ಲ ಬರುತ್ತಲ್ವ, ನಾನು ಜೀವನ ಬಗ್ಗೆ ಏನಾದ್ರು ಹೇಳಿದಾಗ ಅದಕ್ಕೆಲ್ಲ ಜೀವನ್ ಕೂಡ ತುಂಬ ಖುಷಿ ಆಗ್ತಾರೆ. ಹಾಗೆಯೇ ಕೆಲವೊಬ್ಬರು ನೆಗೆಟಿವ್ ಆಗೆಲ್ಲ ಮಾತಾಡ್ತಾರಲ್ಲ, ಅದಕ್ಕೆ ಜೀವನ್ ಈ ಥರ ರಿಪ್ಲೈ ಮಾಡ್ತಾರೆ. ಅವ್ರು ಯಾರು ಏನಂದ್ರೂ ನಾನು ತಲೆ ಕೆಡಿಸ್ಕೊಳ್ಳಲ್ಲ, ನನಗೆ ಗೊತ್ತು ನಿನಗೆ ಆಗಲ್ಲ ಅಂತ. ನಮ್ಮ ಮನೆಯಲ್ಲಿ ನಾನು ಪೂಜೆ ಮಾಡ್ತಾಯಿದ್ದೀನಿ, ನಮ್ಮ ಮನೆ ದೇವ್ರಿಗೆ ನಾನು ಆ ಒಂದು ಪೂಜೆನ ಸಲ್ಲಿಸೋದ್ರಲ್ಲಿ ಏನೂ ತೊಂದರೆ ಇಲ್ಲ, ತಪ್ಪಿಲ್ಲ. ಯಾಕೆ ಸುಮ್ಮನೆ ಬೇರೆಯವ್ರು ಏನೋ ಹೇಳ್ತಾರೆ ಅಂತ ತಪ್ಪು ತಿಳ್ಕೊಬೇಕು ಮತ್ತು ಬೇಜಾರು ಮಾಡ್ಕೋಬೇಕು ಅಂತ ಅವರೇ ಇನ್ನೂ ನನಗೆ ಧೈರ್ಯ ಹೇಳ್ತಿರ್ತಾರೆ. ಸೊ ನಾನು ಕೂಡ ಫುಲ್ ಸ್ಟ್ರಾಂಗ್ ಆಗಿ ಹೌದಲ್ವಾ, ಕರೆಕ್ಟ್ ಅಲ್ವಾ, ಅವ್ರು ಯಾರೋ ಏನೋ ಹೇಳ್ತಾರೆ ಅಂತ ಅಂದ್ಬಿಟ್ಟು ನಾವಿರೋ ರೀತಿನ ಚೇಂಜ್ ಮಾಡ್ಕೊಳಕ್ಕಾಗಲ್ಲ ಅಲ್ವಾ ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಆಗೋಗ್ಬಿಡ್ತೀನಿ. ಮತ್ತು ಅವ್ರೇನಾದರೂ ಬೇಜಾರಾಗಂಗೆ ಯಾರು ಹೇಳಿದ್ರೆ ನಾನು ಅಷ್ಟೇ ಡಿಲೀಟ್ ಮಾಡಿಬಿಟ್ಟು ಸುಮ್ಮನೆ ಆಗೋಗ್ಬಿಡ್ತೀನಿ. ಇಲ್ಲ ನನ್ನ ಮನಸ್ಸಿಗೆ ಏನು ಹೇಳಬೇಕು ಅವ್ರಿಗೆ ಅಂತ ಅನಿಸುತ್ತೆ ಅದನ್ನು ಹೇಳ್ಬಿಟ್ಟು ಸುಮ್ಮನೆ ಆಗೋಗ್ಬಿಡ್ತೀನಿ ಅಷ್ಟೇ. ಜೀವನ್ ಪೂಜೆ ಮಾಡೋ ಹೊತ್ತಿಗೆ ನಾನು ಕೂಡ ಎದ್ದಿದ್ದೆ. ಪಾಪುನೂ ಕೂಡ ಬೆಳಗ್ಗೆನೇ ಎದ್ದಿದ್ಲು, ಒಂದು ಸ್ವಲ್ಪ ಅಳ್ತಿದ್ಲು ಅಂತ ಅಂದ್ಬಿಟ್ಟು ಅವಳನ್ನ ನೋಡ್ಕೊತಿದ್ದೆ. ಸೊ ಪೂಜೆ ಮಾಡೋವಾಗ ಅಂತೂ ನನ್ನ ಕೆಳಗಡೆ ಬರೋದಕ್ಕಾಗಲಿಲ್ಲ. ಬಟ್ ಪಾಪುನ ಮಲಗಿಸ್ಬಿಟ್ಟು ಆಮೇಲೆ ನಾನು ಕೆಳಗಡೆ ಬಂದು ನೋಡಿದ್ನಲ್ಲ, ತುಂಬಾ ಚೆನ್ನಾಗಿ ಮಾಡಿದರು ಅಲಂಕಾರ ಎಲ್ಲನೂ. ನನಗೆ ತುಂಬ ಅಂದರೆ ತುಂಬ ನೆಮ್ಮದಿ ಅಂತ ಅನ್ನಿಸ್ತು. ಹಾಗೆಯೇ ಏನೋ ಬೆಳಗ್ಗೆನೇ ಈ ಥರ ದೇವ್ರ ಪೂಜೆ ಮಾಡಿರೋದನ್ನ ನೋಡೋದಕ್ಕೂ ತುಂಬ ಖುಷಿ ಆಗುತ್ತೆ. ಇವಾಗ ನೋಡ್ಬೋದು ಎಷ್ಟು ಚೆನ್ನಾಗಿ ಪೂಜೆ ಎಲ್ಲ ಮಾಡಿದ್ದಾರೆ ಅಂತ. ಇವತ್ತು ವೈಕುಂಠ ಏಕಾದಶಿ. ಹೋದ ವರ್ಷ ಆ್ಯಕ್ಚುಲಾಗಿ ನಾನು ಇಷ್ಟು ಚೆನ್ನಾಗಿ ಎಲ್ಲ ರೆಡಿ ಮಾಡಿ ಪೂಜೆ ಮಾಡಿದ್ದೆ. ಸೊ ಜೀವನ್ ನೆನ್ನೆ ನೈಟೇ ಮನೆಯೆಲ್ಲ ಕಸ ಗುಡಿಸಿ ಒರೆಸಿ, ಆಮೇಲೆ ನನ್ನ ತಮ್ಮನೂ ಹೆಲ್ಪ್ ಮಾಡ್ದೆ. ಬೆಳಗ್ಗೆನೇ ಎದ್ದು ದೇವರಿಗೆ ಹೂವೆಲ್ಲ ಪೋಣಿಸಿ ಈ ರೀತಿಯಾಗಿ ಅಲಂಕಾರ ಮಾಡಿ ಚೆನ್ನಾಗಿ ರೆಡಿ ಮಾಡಿದ್ದಾರೆ. ತುಂಬ ಖುಷಿ ಆಯಿತು. ಒಂಥರ ಎದ್ದು ಬಂದಿದ್ದ ತಕ್ಷಣ ದೇವ್ರ ಮನೆ ನೋಡೋದಕ್ಕೆ ತುಂಬ ಖುಷಿ ಆಗೋಯ್ತು ಇವತ್ತು. ಸೊ ತುಂಬ ದಿನ ಆದಮೇಲೆ, ಅದು ಪಾಪು ಡೆಲಿವರಿಗೆ ಹೋಗೋ ಟೈಮಲ್ಲಿ ಎಲ್ಲ ಈ ಥರ ಸ್ವಲ್ಪ ಚೆನ್ನಾಗಿ ಅಲಂಕಾರ ಮಾಡಿಬಿಟ್ಟು ಪೂಜೆ ಮಾಡಿ ಹೋಗಿದ್ದು. ಅದು ಬಿಟ್ಟರೆ ಈಗ ಜೀವನ ಅಲಂಕಾರ ಮಾಡಿದ್ದಾರೆ ದೇವ್ರ ಮನೆಯಲ್ಲಿ, ನೋಡೋಕ್ಕೆ ತುಂಬ ಖುಷಿ ಆಗ್ತಿದೆ. ನಮ್ಮನೆ ವೈಕುಂಠ ಏಕಾದಶಿ ಪೂಜೆ ಬೆಳಗ್ಗೆನೇ ಆಗೋಗಿದೆ ಇವತ್ತು. ಈಗ ನಾನು ನಮ್ಮಮ್ಮ ಹೀಗೆ ಮಾತಾಡಿಕೊಂಡು ಕಾಫಿ ಕುಡ್ಕೊಂಡು ಕೂತ್ಕೊಂಡಿದ್ವಿ. ಆಲ್ಮೋಸ್ಟ್ ಒಂದು 10-15 ನಿಮಿಷ ನಮ್ಮಮ್ಮನೂ ನಾನು ಹೀಗೆ ಬೆಳಗ್ಗೆ ಹೊತ್ತು ಮಾತಾಡ್ಕೊಂಡು ಕೂತ್ಕೊಂಡಿರ್ತೀವಿ. ಅದಾದಮೇಲೆ ನಮ್ಮಮ್ಮನೂ ಕೂಡ ಕೆಲಸ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಅಡುಗೆ ಮನೆಗೆ ಹೋಗ್ತಾರೆ. ಆಮೇಲೆ ನಾನು ಕೂಡ ಪಾಪುನ ಹೀಗೆ ನೋಡಿಕೊಂಡು ಕೂತ್ಕೊಂಡಿರ್ತೀನಿ. ನಮ್ಮಮ್ಮ ಸಬ್ಸಿಗೆ ಸೊಪ್ಪನ್ನ ತೊಗೊಂಬಂದು ಒಂದು ವಾರ ಫ್ರಿಜ್ಜಲ್ಲಿ ಇಟ್ಟು ಒಣಗಿಸಿ ಈಗೆಲ್ಲ ಸಪ್ರೇಟ್ ಮಾಡ್ತಾ ಅವ್ರೆ. ಅಲ್ಲ, ನನಗೆ ಯಾಕೋ ಚಿಕನ್ ತಿನ್ಬೇಕು ಅನಿಸ್ತಿತ್ತು. ಡಾಕ್ಟರ್ ಹೇಳೋರೆ ಪ್ರೋಟೀನ್ ಇರಬೇಕು ಅಂತ. ಏನಂತವನೆ ನೆನೆ ಬರುವಾಗ ಮನೆಯಿಂದ ರಾಣಿ ಏನ್ ಗೊತ್ತಾ, ಚಿನ್ನು ಫುಲ್ ಸಣ್ಣ ಆಗ್ಬಿಟ್ಟವಳೆ. ನಿನ್ನ ಅವಳ ಪಕ್ಕ ನಿಲ್ಸಿದ್ರೆ ನೀನೇ ದಪ್ಪಕ್ಕಂಟೆ. ಇವಾಗ ಅವಳೆ ಸಣ್ಣಕ್ಕಾಗ ಹೋಗೋಳೆ ಗೊತ್ತಾ. ಅಲ್ಲಿ ಎಷ್ಟ್ ಕೆಜಿ ಇಳ್ದವಳು? 6 kg ಕಣೋ. 9.5 kg. ಹಾ, ಅವತ್ ಬಂದಾಗ 6 kg ಹೇಳಿದ್ದೆ. ಅವತ್ತು 6 kg ಇಳಿದಿದೆ, ಇವಾಗ 9.5. ಅದಕ್ಕೆ ಹಂಗಂತಾನೆ ನನಗೇನಂದ್ರೆ ಇಲ್ಲಿ ಡಬಲ್ ಚಿನ್ ಎಲ್ಲ ಇತ್ತು, ಅದೆಲ್ಲ ಸೀಲ್ಡಿ ಮೀನ್ ಕತ್ತೆಲ್ಲ ಕಾಣ್ತಾ ಇರ್ಲಿಲ್ಲ, ಇವಾಗ ಕತ್ ಕಾಣ್ತಾ ಇದೆ. ಇನ್ನೂ ಇಷ್ಟದೆ, ಒಂಚೂರು ಹೋಗಿಸ್ಬೇಕು. ಹಿಂಗ್ ಹೊಡ್ದು ಹೋಗ್ಸಾನ. ಕಣ್ಣೆಲ್ಲ ಹಿಂಗ್ ಹೊಂಟೋಗವೆ, ಹಿಂಗೆ ಕಣ್ಣೆಲ್ಲ ಯಾರನ್ನ ನೋಡಿದ್ರೆ ಊಟ ಆಗ್ತಿಲ್ವೇನೋ ಬಾಣ್ತಿಗೆ ಅನ್ಕೋಬೇಕು. ಅದಕ್ಕೆ ಫ್ರೆಂಡ್ಸ್, ನಾನು ಸ್ವಲ್ಪ ನನಗೂ ಏನಂತಾರೆ ಪೌಷ್ಟಿಕಾಂಶ ಸಿಕ್ಲಿ ಅಂತಾನೆ ಚಿಕನ್ ತಿಂತೀನಿ. ಅದಕ್ಕೂ ಬೈತಾ ಇರ್ತಾರೆ ಇವರು, ಚಿಕನ್ ತಿಂತವ್ರೆ. ರಾಣಿ ಆ ಚಟ್ನಿ ಪುಡಿ ಚೆನ್ನಾಗೈತೆ, ಕಲ್ಸ್ಕೊಂಡ್ರೆ ಕೈಯಲ್ಲಿ ಕೈ ಎಲ್ಲ ಉರಿತೈತೆ. ಹಂಗಲ್ಲ, ಅದೇನ್ ಗೊತ್ತಾ ಆಂಟಿ, ಸಣ್ಣ ಮೆಣಸಿನ್ಕಾಯಿ ಬರುತ್ತಲ್ಲ ಅದನ್ನ ಹಾಕವ್ರೆ. ಅದು ಗುಂಟೂರು ಮೆಣಸಿನ್ಕಾಯಿ ಹಾಕ್ಬೇಕಿತ್ತು, ಪಾಪ ಅರ್ಜೆಂಟಿಗೆ ಇಲ್ಲ ಅಂತ ಆ ಮೆಣಸಿನ್ಕಾಯಿ ಹಾಕೋರು. ಯಾವ್ದು ನಮ್ಮನೇಲಿ ಇದ್ದಿದ್ ಮೆಣಸಿನ್ಕಾಯಿನೇ ಅವ್ರು ಯೂಸ್ ಮಾಡಿರೋದು. ಅಂದ್ರೆ ನನ್ ತಪ್ಪು, ನಾನ್ ತಂದಿರೋ ಮೆಣಸಿನ್ಕಾಯಿ ಸರಿಗಿಲ್ಲ ಅಷ್ಟೇ. ಉಪ್ಪಿನ ಹೆಸರು ಖಾರ ಮಾಡಿ ಕೊಟ್ಟೋಗೈತೆ. ಇವಾಗ ಸೊಪ್ಪು ಬೇಯಿಸಿದ್ರೆ ಸಾಂಬಾರ್ ರೆಡಿ. ಇವಾಗ ಸಾಂಬಾರ್ ಮಾಡ್ಬೇಕಾಯ್ತು. ಬದನೆಕಾಯಿ ಐತಲ್ಲ, ಬಿಡ ಸಾಕಷ್ಟು ಸೊಪ್ಪಿಗೆ ದೋಸೆ ಹಾಕೊಂಡು ನಾವು ಹೊಟ್ಟೆ ತಿನ್ಕೋತೀನಿ. ನನ್ನ ಮಗ ಬಂದಿದ್ದಾನೆ, ಅವನು ಗೊಬ್ಬರ ಹಚ್ಕೊಂಡು ನೋಡಿದ್ರ. ಫಸ್ಟ್ ನನ್ನ ತಂಗಿ ಬಂದವಳೆ ಅಂದವಳು, ಇವಾಗ ನನ್ನ ಮಗ ಬಂದವನೇ ಅಂತಾಳೆ. ಅಲ್ಲ, ಅವಳು ಏನಾಯ್ತು ಗೊತ್ತಾ, ಇವತ್ತು ಬರ್ತಾ ಇದ್ದಂಗೆ ಅಲ್ಲಿ ಬಾಗ್ಲ ಹತ್ರನೇ ಇಸ್ಕೊಬಿಟ್ಟೆ ಅವನ್ನ. ಇವಳು ಮಕ್ಕ ನೋಡ್ತಾವಳ, ಬಾ ಅಂತಾನು ಹೇಳಿಲ್ಲ, ಮಗುನ ಇಸ್ಕೊಂಡು ಒಳಗಡೆ ಬಂದ್ಬಿಟ್ಲಲ್ಲ. ಹಂಗೆ ವಾಪಸ್ ಹೋಗ್ಬೇಕಾಗಿತ್ತು, ಗೊತ್ತಾಯ್ತಾಯ್ತು ಬಡತದಕ್ಕೆ. ಹೋಗು ಬತ್ತೀಯಾ ಅಷ್ಟೇ. ಇನ್ನು 1 ತಿಂಗಳಾಗ್ಬೇಕು. ಏನ್ ರಾಣಿ, ಯೂಟ್ಯೂಬ್ ಮಾನಿಟೈಸೇಷನ್ ಆನ್ ಆಯ್ತಾ? ಆಗ್ತಾ ಇದೆ. ಎಲ್ಲ ನಿಮ್ಮ ಅಭಿಮಾನ, ಎಲ್ಲ ನಮ್ಮ ಮಕ್ಕಳ ಸಪೋರ್ಟ್, ನಮ್ಮ ಮನೆಯವ್ರ ಸಪೋರ್ಟ್. ಆಮೇಲೆ ಯಾರೋ ಒಬ್ರು ಹೇಳಿದ್ರು, ನೀವು ನಿಮ್ ತಂಗಿ ಯೂಟ್ಯೂಬ್ ಚಾನಲ್ ಮಾಡಿದ್ದಾರೆ, ಯಾಕೆ ಸಪೋರ್ಟ್ ಮಾಡಿಲ್ಲ, ನೀವು ಹೇಳ್ಬೋದಾಗಿತ್ತಲ್ಲ ನಿಮ್ ಯೂಟ್ಯೂಬ್ ಚಾನಲ್ ಅಲ್ಲಿ ಅಂತ.
ನಾನು ಹೇಳೋದಕ್ಕಿಂತ ಜನಗಳೇ ನೋಡ್ತಿದ್ದಾರೆ, ಆಲ್ರೆಡಿ ನನ್ನ ವ್ಯೂವರ್ಸೇ ನೋಡ್ತಿದ್ದಾರೆ. ಇಲ್ಲ, ಆ ಸೊ ಥರ ಹಾಗಾಗಿ ಅಲ್ಲ. ಈಗ ಅವಳು ಹೇಳ್ಬೇಕು ಅನ್ನೋದಲ್ಲ. ಈಗ ಅವಳು ಹೇಳಿದ್ರೆ ಅದು ನನ್ನ ಏನಂತಾರೆ ಶ್ರಮ, ನನ್ನ ಶ್ರಮ ಆಗಿರಲ್ಲ. ಅವಳು ಹೇಳೋದು ಈಸಿ, ಆಮೇಲೆ ಬಂದು ನೋಡೋದು ಈಸಿ. ಬಟ್ ಜನ ನನ್ನನ್ನು ಐಡೆಂಟಿಫೈ ಮಾಡಿ ನನ್ನನ್ನು ಬಂದು ನೋಡಬೇಕು, ಅವಾಗ ನಮಗೂ ಇಷ್ಟ ಆಗೋದು ಅಲ್ವಾ. ಈಗ ಅವಳು ಹೇಳಿದ್ರೆ ಅದೊಂಥರ ಈಸಿ ಗೆಲ್ವು ಅಂತ ಅನ್ಸ್ಬಿಡುತ್ತೆ. ಇವಾಗ ನಾನು ಕಷ್ಟಪಟ್ಟು 1 ತಿಂಗಳಾದ್ಮೇಲೆ ಮಾನಿಟೈಸೇಷನ್ ಆನ್ ಆಗಿದೆ ಅಂದರೆ ಅದೆಲ್ಲ ನಿಮ್ಮ ಅಭಿಮಾನ ಆ್ಯಂಡ್ ನಮ್ಮ ಅಕ್ಕನ ಫಾಲೋವರ್ಸ್ ಆಗಿರ್ಬೋದು, ಅವಳನ್ನ ಇಷ್ಟಪಡೋರಾಗಿರ್ಬೋದು, ನಮ್ಮನ್ನು ಇಷ್ಟಪಡೋರಾಗಿರ್ಬೋದು. ಸೊ ಆ ಥರ ಈಗ ಖುಷಿ ಆಗ್ತಾ ಇದೆ. ಅಂದರೆ ನಾನು ಯೂಟ್ಯೂಬ್ ಚಾನಲ್ ಮಾಡಿದಾಗ ಏನು ಗೊತ್ತಾ, ನಾನು 1 ವರ್ಷ ಕಷ್ಟಪಟ್ಟಿದ್ದೀನಿ ಮಾನಿಟೈಸೇಷನ್ ಆನ್ ಮಾಡ್ಕೊಳ್ಳೋಕ್ಕೆ. 4,000 ಅವರ್ ಕಂಪ್ಲೀಟ್ ಆಗಬೇಕಾಗಿತ್ತು, ಜೊತೆಗೆ 1,000 ಸಬ್ಸ್ಕ್ರೈಬರ್ ಆಗಬೇಕಾಗಿತ್ತು. 1 ವರ್ಷ ಕಷ್ಟಪಟ್ಟಿದ್ದೀನಿ. ಬಟ್ ಇವಾಗ ಹಂಗಿಲ್ಲ, ಬೇಗನೆ ಆಗೋಗ್ಬಿಡುತ್ತೆ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು, ವಾಚ್ ಟೈಮ್ ಆಗಿರ್ಬೋದು ಅದೆಲ್ಲ. ಮೇಘನ ಸ್ಟಾರ್ಟ್ ಮಾಡಿದಾಗ ಬಂದು 2021 ಸ್ಟಾರ್ಟ್ ಮಾಡಿದ್ ಮೇಘನ. ಸೊ 2020 ಆ್ಯಕ್ಚುಲ್ ಆಗಿ ನಾನು ಕ್ರಿಯೇಟ್ ಮಾಡಿದ್ದು ಡಿಸೆಂಬರ್ 28 ಯೂಟ್ಯೂಬಲ್ಲಿ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು January 2. ಸೊ ಅವಾಗ ಏನಾಗಿತ್ತು, ಅಷ್ಟು ಜನ್ರೇಷನ್ನು ಜಾಸ್ತಿ ಇರಲಿಲ್ಲ. ಇವಾಗ ಅಂದರೆ ಸೋಷಿಯಲ್ ಮೀಡಿಯಾ ಆ ಥರ ಇದೆ ಚೆನ್ನಾಗಿ. ಸೊ ನನ್ನ ತಂಗಿ ಯೂಟ್ಯೂಬ್ ಚಾನಲ್ ಯಾಕೆ ನೀವು ಪ್ರಮೋಟ್ ಮಾಡಲಿಲ್ಲ ಅಂತ ಕೇಳ್ತಿದ್ರಿ. ನಾನು ಪ್ರಮೋಟ್ ಮಾಡೋದ್ಕಿಂತ ನೀವುಗಳೇ ಚೆನ್ನಾಗಿ ವ್ಯೂಸ್ ಎಲ್ಲ ಕೊಡ್ತಾಯಿದ್ರಿ. ಸೊ ಮತ್ತು ನಾನು ಕೂಡ ನನ್ನ ಒಂದು ಡೆಲಿವರಿ ಟೈಮಲ್ಲೆಲ್ಲ ಬ್ಯುಸಿ ಆಗೋಗ್ಬಿಟ್ಟೆ. ಹಾಗಾಗಿ ನಾನು ಏನೂ ಅವಳ ಚಾನಲ್ ನೇಮೆಲ್ಲ ಏನೂ ಹೇಳಿರಲಿಲ್ಲ. ಆಮೇಲೆ ಜೊತೆಗೆ ಜಸ್ಟ್ 1 ಮಂತ್ ಆಗಿದೆ ನನ್ನ ತಂಗಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಆಗಿ. 1,000 ಸಬ್ಸ್ಕ್ರೈಬರು ಆಯಿತು, ಅದಾದಮೇಲೆ ವಾಚ್ ಟೈಮ್ ಕೂಡ ಕಂಪ್ಲೀಟ್ ಆಯಿತು. ಸೊ ತುಂಬ ಖುಷಿ ಇದೆ ಅಂತಲೇ ಹೇಳ್ಬೋದು. ಆ್ಯಕ್ಚುಲಾಗಿ 1,000 ಸಬ್ಸ್ಕ್ರೈಬರ್ ಆದಾಗ ಅವಳ ಮನೆಗೆ ಬಂದಿದ್ದು, ನಾನು ಅಂದಿದ್ದೆ ಅವತ್ತು ಕೇಕ್ ಕಟ್ ಮಾಡಿಸ್ತೀನಿ ಅಂತ. ಬಟ್ ಅವತ್ತು ಏನೋ ಹಿಂಗೆ ಆಗಿ ಇವಳು ಬೇಗ ಹೊಟ್ಟೋದು, ಪಾಪನೂ ಕ್ರಾಂತಿ ಆಗಿದ್ದ. ಬಂದಿದ್ವಿ ಅವತ್ತು, ಯಾವಾಗ ಮಂಜು ಆಂಟಿ ಚಿಕ್ಕಮ್ಮ ಎಲ್ಲ ಬಂದಾಗ ಬಂದಿದ್ವಿ. ಬಟ್ ಅವತ್ತೇನಾಗಿತ್ತು, ಇನ್ನೂ 5 ಜನ ಸಬ್ಸ್ಕ್ರೈಬರ್ ಇನ್ನೂ ಆಗಿರ್ಲಿಲ್ಲ. ನಾನು ಅದೇ ಏನು ಹೇಳ್ದೆ, ಕಂಪ್ಲೀಟ್ ಆಗಿ ಆಗ್ಲಿ ಆಮೇಲೆ ಮಾಡೋಣ ಅಂತ. ಬಟ್ ನಾನೇನಂದ್ರೆ ಮನೆಗೆ ಹೋಗೋ ಅಷ್ಟೊತ್ತಿಗೆ ನಮ್ಮ ಮನೆಯಿಂದ ಹೋಗೋ ಅಷ್ಟೊತ್ತಿಗೆ ಆಗುತ್ತೆ ಅಂತ ಅನ್ಕೊಂಡೆ. ಬಟ್ ಅದು ಆಗಿಲ್ಲ. ಆ್ಯಂಡ್ ಅವತ್ತೇ ಕೇಕ್ ಕಟ್ ಮಾಡ್ಸೋಣ ಅಂತ ಅನ್ಕೊಂಡ್ವಿ. ಆಮೇಲೆ ಇವಳು ಬೇರೆ ಸರಿ ಬಿಡು ಅದಾದ್ಮೇಲೆ ಮಾಡಿಸಿದ್ರೆ ಆಯಿತು ಅಂತ ಅಂದ್ಲಲ್ವ, ಹಾಗಾಗಿ ನಾನು ಸುಮ್ಮನೆ ಹೋಗ್ಬಿಟ್ಟೆ. ಸೊ ಫೈನಲಿ ಪ್ರಿಯಾಂಕಾ ಅದು 1,000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದೆ, ಮಾನಿಟೈಸೇಷನ್ ಕೂಡ ಆನ್ ಆಗಿದೆ. ಅವಳ ಯೂಟ್ಯೂಬ್ ಚಾನಲ್ ನೇಮ್ ಬಂದ್ಬಿಟ್ಟು ಲಕ್ಕಿ ಪ್ರೀ ಮನ್ ಅಂತ. ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಸಪೋರ್ಟ್ ಮಾಡಿದ್ದೀರಾ. ಫಸ್ಟ್ ನನ್ನ ಮಗನ ಹೆಸರಿದೆ, ಅವನ ಹೆಸರು ನನ್ನ ಮಗನ ಹೆಸರು ಲಕ್ಕಿ ಅಂತ ಅದಕ್ಕೆ ಇಟ್ಟಿರೋದು. ಲಕ್ಕಿ ಪ್ರೀ ಮನ್ ಅಂದರೆ ಪ್ರಿಯಾಂಕಾ ಮಂಜುನಾಥ್ ಅಂತ. ಸೊ ಅವಳು ಶಾರ್ಟ್ ಫಾರ್ಮಲ್ಲಿ ಇಟ್ಕೊಂಡಿದ್ದಾಳೆ ಲಕ್ಕಿ ಪ್ರೀ ಮನ್ ಅಂತ. ಲಕ್ಕಿ ಪ್ರೀ ಮನ್ ಚೆನ್ನಾಗಿದೆಯಾ ಹೆಸರು, ಚಾನಲ್ ನೇಮು? ಅದನ್ನ ನನ್ನ ಮಗ ಇರೋಕ್ಕೆ ಚೆನ್ನಾಗಿರೋದು. ನೋಡಿದ್ರಾ ಹೆಂಗಂತಾಳೆ? ಬರೀ ಸೊಪ್ಪಾಕ್ಬಿಟ್ಟು ಮಾಡ್ಲಾ? ಸಾಕು. ಬೆಳ್ಳುಳ್ಳಿ ಒಗ್ಗರಣೆ ಒಂದೇ 1 ಮೆಣಸಿನ್ಕಾಯಿ ಹಾಕು, ಅದು ಒಗ್ಗರಣೆಗೆ ಸಾಕು, ಜಾಸ್ತಿ. ನಮ್ಮಮ್ಮ ಅಪ್ಪು ಇದು ಬಾಣಂತನದಲ್ಲಿ, ಅಪ್ಪು ಬಾಣ್ತನದಲ್ಲ ನನ್ ಬಾಣ್ತನದಲ್ಲಿ ಕೇಳೋ 4 ಮೆಣಸಿನ್ಕಾಯಿ ಹಾಕ್ಬಿಟ್ಟು ಅವ್ರ ಜೋಶಲ್ಲಿ. ಆಕ್ಚುಲ್ ಆಗಿ ಅಪ್ಪು ಬಾಣಂತನದಲ್ಲೂ ಹೀಗೆ ಆಗಿತ್ತು. 4 ಮೆಣಸಿನ್ಕಾಯಿನೋ ಹಾಕ್ಬಿಟ್ಟಿದ್ರು, ಆಯ್ತು ಊಟ ಕೊಟ್ಟರು. ಅದೇ ಮಾಮೂಲಿ ತಿಳಿ ಸಾರು ಹಾಕ್ಬಿಟ್ಟು, ಮಾಮೂಲಿ ಅದೇನಿರುತ್ತೆ ಸೊಪ್ಪು ಹಾಕ್ಬಿಟ್ಟು ಕೊಡ್ತಾರಲ್ಲ ಅನ್ನಗೆ, ಅದೇ ಥರನೇ ಹಾಕ್ಕೊಟ್ಟಿದ್ರು. ತುಪ್ಪ ಹಾಕೊಂಡು ತಿಂತಿದ್ದೆ ನಾನು. ಎಷ್ಟು ಖಾರ ಅಂದರೆ ಆಗ ಉಪ್ಪೆಸರು ಖಾರ ಏನಾರ ಹಾಕೋಬಿಟ್ಟಿದ್ರು ಅಂತೂ ಇದ್ದಿದ್ದು ಖಾರ ಆಗೋಗ್ಬಿಟ್ಟಿರೋದು. ಫುಲ್ ಕಿವಿಲಿ ತಲೆ ಎಲ್ಲ ಫುಲ್ ನೋವೇ ಬಂದ್ಬಿಡ್ತು ನಂಗೆ ತಿನ್ನೋ ಅಷ್ಟೊತ್ತಿಗೆ. ನಮ್ಮಮ್ಮ ಗೊತ್ತಾಗಿಲ್ಲ ಕಣಮ್ಮ ಅಷ್ಟೊಂದು ಹಾಕ್ಬಿಟ್ಟಿದ್ದೆ ಅಂತ ಅಂದ್ರು. ಆಮೇಲೆ ರಾಣಿಗಳಲ್ಲೂ ಖಾರ ಇರುತ್ತೆ, ಒಂದೊಂದ್ಸತಿ ಖಾರ ಇರ್ಲಿಲ್ಲ. ನಮ್ಮ ಮನೇಲಿ ಏನಾಗಿತ್ತು, ಅವತ್ತು ಮೆಣಸಿನ್ಕಾಯಿ ಖಾಲಿ ಆಗಿತ್ತು. ಹೊಸ ಮೆಣಸಿನ್ಕಾಯಿ ತಂದಿದ್ ಜೋಶಲ್ಲಿ ನಮ್ಮಮ್ಮ ಹಳೆ ಮೆಣಸಿನ್ಕಾಯಿ ಹಾಕತ್ತಾರ 4 ಹಾಕ್ಬಿಟ್ಟವ್ರೆ. ಹಿಂಗಿಟ್ರೆ ಉರಿ ಬಾಯಲ್ಲ. ಮಮ್ಮಿ ನಂಗೆ ಬೇಡ. ಅವತ್ತೇ ಲಾಸ್ಟ್ ನಾನು ಸಬ್ಸಿಗೆ ಸೊಪ್ಪೆ ತಿನ್ನಕ್ ಹೋಗ್ಲಿಲ್ಲ. ನಾನು ತಿಂತೀನಪ್ಪ. ನಮ್ಮ ರಾಣಿ ನಿಜ ಹೇಳ್ಬೇಕಂದ್ರೆ ಬಾಣಂತನದಲ್ಲಿ 100%ಅಲ್ಲಿ ಏನಂದ್ರೆ ಒಂದು 30% ಫಾಲೋ ಮಾಡೋಳೆ. ಯಾಕಂದ್ರೆ ಏನ್ ಗೊತ್ತಾ, ಬಾಣ್ತನ ವೆರಿ ಟ್ರೂ, ಮಾಡಿಸ್ಕೊಳ್ಬೇಕು, ಚೆನ್ನಾಗಿ ಮಾಡಿಸ್ಕೊಳ್ಬೇಕು ಅಂತ. ಬಟ್ ತುಂಬಾ ಮೈತ್ಸಿಂದ ಎಲ್ಲ ಮಾಡಿಸ್ಕೊಂಡ್ರೆ ನನ್ಗೇನೋ ಹಂಗ ಅನಿಸ್ಲಿಲ್ಲ. ನಾವ್ ಯಾವ ತರ ನನಗೆ ಡಾಕ್ಟರ್ ಹೇಳಿದ್ದು, ನೀನೆಲ್ಲ ಫುಡ್ ತಿನ್ಬೋದು, ತಿನ್ನು, ಪ್ರೋಟೀನ್ ಸಿಗ್ಬೇಕು. ಇವಾಗ ನೀನು ನೀರೇ ಕುಡಿಯಲ್ಲ, ನೀನು ಇದೇ ಮಾಡಲ್ಲ ಅಂದ್ರೆ ನಿನ್ಗೆ ಹಾಲೆಲ್ಲಿಂದ ಬರುತ್ತೆ ಅಂತ ಎಲ್ಲ ನನಗೆ ಇನ್ನೇನು ಡೆಲಿವರಿ ಎಲ್ಲ ಆದ್ಮೇಲೆ ಹೇಳಿದ್ರು. ನಾನು ಆಲ್ಮೋಸ್ಟ್ 1 ವಾರದಲ್ಲೇ 8 kg ಲಾಸ್ ಆಗಿ ಹೋಗಿದ್ದೆ. ಇವಾಗ ನಾನು ಹೇಳ ಸಬ್ಸಿಗೆ ಸೊಪ್ಪು ತಿನ್ನೋದ್ರಿಂದ ನಿಜವಾಗ್ಲೂ ಬ್ರೆಸ್ಟ್ ಮಿಲ್ಕ್ ಜಾಸ್ತಿ ಸಬ್ಸಿಗೆ ಸೊಪ್ಪು ತುಂಬಾ ಒಳ್ಳೇದು. ತಿಂತೀನಿ, ಸೊಪ್ಪೆಲ್ಲ ತಿಂತೀನಿ. ಆ ಖಾರ ಮಾಡಿದ ಜೋಶಲ್ಲಿ ನಂಗೆ ಇನ್ನೊಂದ್ಸತಿ ತಿನ್ಬೇಕು ಅಂತ ಅನ್ಸ್ಲಿಲ್ಲ. ನಾನಂತೂ ನಮ್ಮ ಅತ್ತೆ ಮನೆಗೆ ಹೋದಾಗೆಲ್ಲ ಬರೀ ನಮ್ಮ ಅತ್ತೆ ಮೊಸಪ್ಪು ಸೊಪ್ಪು ಇದೇ ಮಾಡ್ತಾ ಇದ್ರು. ನಾನಂತೂ ಬೆಳಗ್ಗೆ ಹೊತ್ತು 1 ಗ್ಲಾಸ್ ಗಂಜಿ ಕುಡಿತೀನಿ, ರವೆ ಗಂಜಿ.
ಇವತ್ತು ಆ್ಯಕ್ಚುಲಾಗಿ ದೋಸೆ ಮಾಡಿದರು ನಮ್ಮಮ್ಮ, ಹಾಗಾಗಿ ದೋಸೆ ತಿಂದಿದ್ದೆ. ಇನ್ನು ಬೇರೆ ಟೈಮಲ್ಲೆಲ್ಲ ಬೆಳಗ್ಗೆ ಹೊತ್ತು ಗಂಜಿ ಕುಡಿದ್ರೆ ಇನ್ನು ಮಧ್ಯಾಹ್ನದ ಹೊತ್ತೆ ಊಟ. ಇನ್ನು ನೈಟು ಒಂದು 7 ಗಂಟೆ 7:30 ಅಷ್ಟೊತ್ತಿಗೆಲ್ಲ ಊಟ ಮಾಡ್ಕೊಂಡ್ಬಿಡ್ತೀನಿ. ಫೈನಲ್ ಅಂದರೆ ಒಂದು 8 ಗಂಟೆ ಅಷ್ಟೊತ್ತಿಗೆ, ಯಾಕಂದರೆ ಪಾಪು ಏನಾದ್ರು ಎದ್ದಿದ್ರೆ ಅಲ್ವಾ ಸ್ವಲ್ಪ ಲೇಟ್ ಆಗುತ್ತೆ. ಅದು ಬಿಟ್ಟರೆ ಬೇಗನೆ ಊಟ ಮಾಡ್ಕೊಂಡ್ಬಿಡ್ತೀನಿ. ಇಷ್ಟೇ ನಂದು ಫುಡ್ ರೂಟೀನು. ಇನ್ನು ಬೆಳಗ್ಗೆ 1 ಗ್ಲಾಸ್ ಕಾಫಿ ಕುಡಿತೀನಿ, ಸಂಜೆ 1 ಗ್ಲಾಸ್ ಕಾಫಿ ಕುಡಿತೀನಿ. ಬೆಳಗ್ಗೆ ಅಂತೂ ಮಿಸ್ ಇಲ್ದಂತೆ 1 ಗ್ಲಾಸ್ ಗಂಜಿ ಕುಡಿತೀನಿ. ಗಂಜಿನೇ ಮಾಡ್ಕೊಟ್ಟಿದ್ದು. ಇವತ್ತು ಗಂಜಿ ಮಾಡಿರಲಿಲ್ಲ, ಇವತ್ತು ದೋಸೆ ಮಾಡಿದ್ರು ಅಂತ ದೋಸೆನೇ ಕೊಟ್ಬಿಡು ಮಮ್ಮಿ ಅಂದೆ. ಅಷ್ಟೇ. ನಾನು ಈ ಥರ ಫಾಲೋ ಮಾಡಿ ಒಂದು ಸ್ವಲ್ಪ ವೆಯ್ಟ್ ಲಾಸ್ ಆಗಿದೆ, ಇನ್ನೂ ಆಗಬೇಕು. ಯಾಕಂದರೆ ಪ್ರೆಗ್ನೆನ್ಸಿನಲ್ಲಿ ಏನು ವೆಯ್ಟ್ ಗೇನ್ ಆಗಿರ್ತೀವಿ ಅದೆಲ್ಲ ಬಾಣಂತನದಲ್ಲಿ ನಾವು ವೆಯ್ಟ್ ಲಾಸ್ ಮಾಡ್ಕೊಳಕ್ಕಾಗತ್ತೆ ಅಂತ ಹೇಳ್ತಾರೆ. ಬಟ್ ನಾನೇನು ಅಂಥ ವೆಯ್ಟ್ ಗೇನ್ ನನ್ನಷ್ಟೆಲ್ಲ ಆಗಿರಲಿಲ್ಲ. ನಮ್ಮ ಮೇಘನ ಅವರು ಸಿಕ್ಕಾಪಟ್ಟೆ ಏನು ಹಬ್ಬ ಅಂದರೆ 6 kg ದಪ್ಪ ಆಗಿಲ್ಲ ಅಷ್ಟೇ, ಇಲ್ಲ 8 kg. ನಾವು ಸತತ. ಸೊ ಫ್ರೆಂಡ್ಸ್, ಈಗ ಸಂಜೆ ಟೈಮ್ ಆಗಲೇ 6:30 ಆಗಿದೆ. ಇವಾಗ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತಂತೂ ಫುಲ್ ಒಂಥರ ನೆಮ್ಮದಿ ಅಂತ ಅನ್ನಿಸ್ತಿದೆ. ಯಾಕೆ ಗೊತ್ತಾ, ನನಗೆ ಡೆಲಿವರಿ ಆದಾಗಿಂದನೂ ನಾನು ಅಪ್ಪು ಜೊತೆ ಮಲ್ಕೊಂಡೇ ಇಲ್ಲ. ಅದೊಂಥರ ಹೆಂಗೆ ಹೋಗ್ಬಿಟ್ಟಿತ್ತು ಅಂತಂದರೆ, ನಾನು ಅಪ್ಪನ ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಅನ್ನಿಸ್ತಾ ಇತ್ತು. ಫಸ್ಟೆಲ್ಲ ನಾನು ಅಪ್ಪು ಜೊತೆನೇ ದಿನ ಮಲ್ಕೊತಾ ಇದ್ದಿತ್ತು. ಆಮೇಲೆ ಅವ್ನು ನನ್ನ ಪಕ್ಕದಲ್ಲಿ ಇದ್ರೇ ನನಗೊಂಥರ ಏನೋ ಸ್ಯಾಟಿಸ್ಫೈ ಫೀಲ್ ಅಂತ ಅನ್ನಿಸ್ತಾ ಇದ್ದಿತ್ತು. ಬಟ್ ಅದೇನೋ ಡೆಲಿವರಿ ಆದಾಗಿಂದ ಅಲ್ವಾ, ನನಗೆ ಆಪ್ರೇಷನ್ ಆಗಿದೆ ಅನ್ನೋ ಒಂದು ಇದಕ್ಕೆ, ಮತ್ತು ಅವನ್ನ ಪಕ್ಕದಲ್ಲಿ ಮಲಗಿಸ್ಕೊಂಡ್ರೆ ಅವನೇನೋ ನಿದ್ದೆಗಳಲ್ಲಿ ಒದ್ಬಿಟ್ರೆ ಅನ್ನೋ ಭಯಕ್ಕೆ ಅವನ ಪಕ್ಕದಲ್ಲಿ ಮಲಗಿಸ್ಕೊತಾ ಇರಲಿಲ್ಲ. ಬಟ್ ಇವತ್ತೇನೋ ಬಾ ಅಪ್ಪು ಮಲ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕರೆದಿದ್ದ ತಕ್ಷಣ ಪಾಪ ಬಂದು ಓಡ್ಬಂದು ತಪ್ಕೊಂಡು ಮಲ್ಕೊಂಡ. ನನಗೆ ಒಂಥರ ಬೇಜಾರು ಆಯಿತು. ಹಾಗೆಯೇ ಪಾಪುನ ಈ ಕಡೆ ಮಲಗಿಸ್ಕೊಂಡು ಅವ್ನ ಆ ಕಡೆ ಮಲಗಿಸ್ಕೊಂಡು ನಾನು ಮಧ್ಯದಲ್ಲಿ ಮಲ್ಕೊಂಡಿದ್ದೆ. ಸೊ ನೆಮ್ಮದಿ ನಿದ್ದೆ ಕೂಡ ಆಯಿತು. ಇನ್ನೂ ಅಪ್ಪು ಮಲ್ಕೊಂಡಿದ್ದಾನೆ. ಜೀವನ್ ಬಂದ್ರಲ್ಲ, ಪಾಪುನ ಕೆಳಗಡೆ ಕರ್ಕೊಂಡು ಹೋಗಿದ್ದಾರೆ. ಹೇಗಿದ್ರು ಇವತ್ತು ವೈಕುಂಠ ಏಕಾದಶಿ, ಬೆಳಗ್ಗೆಯಿಂದ ಜೀವನ್ ಕೂಡ ಉಪವಾಸ ಇದ್ದಾರೆ. ಇವಾಗ ಪೂಜೆ ಮಾಡಿಬಿಟ್ಟು ಅದಾದಮೇಲೆ ಒಂದು ಸ್ವಲ್ಪ ಕೆಲಸ ಇದೆ, ಹೊರಗಡೆ ಹೋಗಬೇಕು ಅಂತ ಹೇಳ್ತಿದ್ರು. ನೋಡೋಣ ಹೇಗಾಗುತ್ತೆ ಅಂತ ಅಂದ್ಬಿಟ್ಟು. ಸೊ ಹಾಗೆ ಇವತ್ತಿನ ಬ್ಲಾಗ್ ಕೂಡ ಕಂಟಿನ್ಯೂ ಮಾಡ್ತಾಯಿದ್ದೆ. ನನ್ನ ತಂಗಿನೂ ಕೂಡ ಬಂದಿದ್ಲು. ನನ್ನ ತಂಗಿ ನಮ್ಮ ಮಧ್ಯಾಹ್ನ ಹಾಗೆ ಬಂದಳು, ಒಂದು 11 ಗಂಟೆ 11:30 ಹಂಗೆ. ಸೊ ಅವಳು ಪಾಪ ಲಕ್ಕಿನ ಮೇಂಟೈನ್ ಮಾಡೋದಕ್ಕೆ ಒಂದು ಸ್ವಲ್ಪ ಕಷ್ಟನೇ ಆಗ್ತಿತ್ತು ಅಂತ ಹೇಳ್ಬೋದು. ಯಾಕೆ ಅಂತ ಅಂದರೆ, ಒಂದು ಸ್ವಲ್ಪ ಅವನು ಇಲ್ಲಿ ಜೋಕಾಲಿ ಎಲ್ಲ ಇಲ್ಲ ಅಲ್ವಾ, ಅವನಿಗೆ ನಿದ್ದೆ ಕರೆಕ್ಟಾಗಿ ಆಗ್ತಿರ್ಲಿಲ್ಲ. ಸೊ ಹಾಗಾಗಿ ಅವ್ಳಿಗೊಂದು ಸ್ವಲ್ಪ ಹಿಂಸೆನೇ ಮಾಡ್ಕೊತಿದ್ದ. ಯಾಕೋ ಗೊತ್ತಿಲ್ಲ, ಅವನ ಮನೆಗೆ ಬಂದರೆ ಸಾಕು ಇವಾಗ ಒಂದು ಸ್ವಲ್ಪ ಅಡ್ಜಸ್ಟ್ ಆಗೋದಕ್ಕೆ ಕಷ್ಟ ಆಗ್ತಿದೆ ಅಂತಲೇ ಹೇಳ್ಬೋದು. ಅವನಿಗೆ ಜೋಕಾಲಿ ಇದ್ದರೆ ನೆಮ್ಮದಿಯಾಗಿ ನಿದ್ದೆ ಮಾಡಿಬಿಡ್ತಾನೆ. ಬಟ್ ಜೋಕಾಲಿ ಇಲ್ಲ ಅಂತಂದರೆ ಅವ್ನಿಗೆ ನಿದ್ದೆನೇ ಬರೋಲ್ಲ ಸರಿಗೆ. ಅಂದರೆ ಕಾಲ ಮೇಲೆ ಹಾಕೊಂಡು ತಟ್ತಾ ಇರಬೇಕು, ನಿದ್ದೆ ಮಾಡಿಸ್ಬೇಕು. ಸೊ ಅವ್ನಿಗೊಂದು ಸ್ವಲ್ಪ ಸರಿಗೆ ನಿದ್ದೆನೇ ಆಗೋಲ್ಲ. ಸೊ ಹಾಗಾಗಿ ಹೇಳ್ತಿದ್ದೆ, ಕಿಟಕಿಗೆಲ್ಲ ಹಾಕ್ತಾರೆ ಅಲ್ವಾ ಜೋಕಾಲಿ, ಅದನ್ನು ತೊಗೊಳ್ತೀನಿ, ನೋಡೋಣ, ಆರ್ಡರ್ ಮಾಡ್ತೀನಿ. ಅಲ್ಲ ಸಿರಿಗೂ ಕೂಡ ಆಗುತ್ತೆ, ಲಕ್ಕಿಗೂ ಕೂಡ ಆಗುತ್ತೆ ಅವ್ನು ಬಂದಾಗ ಅಂತ ಅಂದ್ಬಿಟ್ಟು. ಸೊ ಸಿರಿ ಇನ್ನೂ ಚಿಕ್ಕವಳಾಗಿರೋದ್ರಿಂದ ಇನ್ನೂ ಇಷ್ಟು ಬೇಗ ಅವಳನ್ನ ಜೋಕಾಲಿಗೆ ಹಾಕಲ್ಲ. ಸ್ವಲ್ಪ ದಿನ ಪಕ್ಕದಲ್ಲೇ ಅವಳನ್ನ ಮಲಗಿಸ್ಕೋಬೋದು. ಬಟ್ ಲಕ್ಕಿ ನಮ್ಮ ಮನೆಗೆ ಬಂದಾಗ ಅವನಿಗೆ ಯೂಸ್ ಆಗುತ್ತೆ ಅನ್ನೋದಕ್ಕೋಸ್ಕರ ಅದನ್ನು ತೊಗೊಂಡ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಹೇಳ್ತಿದ್ದೆ. ನೋಡೋಣ, ಇವತ್ತು ನೋಡ್ಕೊಂಡು ಚೆನ್ನಾಗಿರೋದು ಆರ್ಡರ್ ಮಾಡ್ಕೊತೀನಿ. ಸೊ ಈ ರೀತಿ ಬನ್ನಿ ಇವಾಗ ಕೆಳಗಡೆ ಹೋಗೋಣ. ನನಗೂ ಕೂಡ ಕಾಫಿ ಟೈಮ್ ಆಯಿತು. ನನಗೆ ಇವಾಗ ಒಂಥರ ರೂಟೀನ್ ಹೆಂಗಾಗೋಗ್ಬಿಟ್ಟಿದೆ ಅಂತಂದರೆ, ಬೆಳಗ್ಗೆ ಗಂಜಿ, ಕಾಫಿ, ಆಮೇಲೆ ಮಧ್ಯಾಹ್ನ ಊಟ, ಮತ್ತು 6 ಗಂಟೆಗೆ ಕಾಫಿ ಮತ್ತು ಊಟ. ಸೊ ಇಷ್ಟೇ ಅಲ್ವಾ. ಸೊ ಹಾಗಾಗಿ ಮಧ್ಯದಲ್ಲಿ ಇನ್ನೇನು ಎಕ್ಸ್ಟ್ರಾ ಆ ಥರದ್ದೆಲ್ಲ ತಿನ್ನೋಕ್ಕೆ ಹೋಗ್ತಿಲ್ಲ. ಸೊ ನನಗೆ ಏನೇನೆಲ್ಲ ಕೊಡ್ತಾರೆ ಟೈಮಿಗೆ ಅದನ್ನಂತೂ ಮಿಸ್ ಮಾಡ್ಕೊಳ್ಳೋಕ್ಕೆ ಇಷ್ಟ ಇಲ್ಲ. ಸೊ ಕಾಫಿ ಟೈಮ್ಗೆ ಕರೆಕ್ಟಾಗಿ ಕಾಫಿ ಕುಡಿಬೇಕು ಅನ್ನೋದರ ಅಭ್ಯಾಸ ಆಗೋಗ್ಬಿಟ್ಟಿದೆ. ಇವಾಗ ಹೋಗಿ ನಮ್ಮ ಅಮ್ಮನ ಹತ್ರ ಕಾಫಿ ಮಾಡಿಸ್ಕೊಂಡು ಕುಡಿದ್ಬಿಟ್ಟು, ಸೊ ಜೀವನ ಹೇಗಿದ್ರು ಹೊರಗಡೆ ಹೋಗಬೇಕು ಅಂತ ಹೇಳ್ತಿದ್ರು. ನಾನು ಕೂಡ ಹಾಗೆ ನನ್ನ ಸಬ್ಸ್ಕ್ರೈಬರ್ಗೆ ಪಾಪು ಆಗಿದೆ, ಹೋಗ್ಬಿಟ್ಟು ನೋಡ್ಕೊಂಬರೋಣ ಅಂತ ಮಧ್ಯಾಹ್ನದಿಂದ ಅನ್ಕೊತಾನೆ ಇದ್ದೀನಿ, ಹೋಗ್ಬಿಟ್ಟು ಬರೋಣ ಅಂತ. ಬಟ್ ಪ್ರಿಯಾಂಕಾ ಸಂಜೆ ಹೋಗೋಣ ಅಂತ ಹೇಳಿದ್ಲು. ಮತ್ತು ಇವಾಗ ಅವರೆಲ್ಲೋ ಹೊರಗಡೆ ಹೋಗಿದ್ದಾರೆ. ಸೊ ನಾನು ಮತ್ತು ಜೀವನ್ನೇ ಹೋಗ್ಬಿಟ್ಟು ಬಂದುಬಿಡೋಣ, ಬೇಗ ಹೋಗಿ ಬೇಗ ಬರೋಕ್ಕೂ ಆಗುತ್ತೆ ಅಂತ. ಮತ್ತು ಹೇಗಿದ್ರು ನಂದು ಕೂಡ ಹಾಸ್ಪಿಟಲ್ ವಿಸಿಟ್ ಇತ್ತು, ಹೋಗಿ ಹಾಗೆ ಹಾಸ್ಪಿಟಲಲ್ಲಿ ಚೆಕಪ್ ಮಾಡಿಸ್ಕೊಂಡು ಹಾಗೆ ಪಾಪುನ ಕೂಡ ನೋಡ್ಕೊಂಬರ್ತೀನಿ ಅಷ್ಟೇ. ಬನ್ನಿ ಇವಾಗ ಹೋಗೋಣ ಕೆಳಗಡೆ. ಅಪ್ಪು ಇನ್ನೂ ಮಲ್ಕೊಂಡಿದ್ದಾನೆ, ಸದ್ಯಕ್ಕೆ ಅವನೇನು ಎದ್ದೇಳಲ್ಲ, ನಾವೇ ಎಬ್ಬರಿಸ್ಬೇಕು ಅವನ್ನ. ಸಂಜೆ ಹೊತ್ತು ಮಲ್ಕೊಂಡ್ರೆ, ಹಾಗಾಗಿ ಮಲ್ಕೊಳ್ಳಿ. ನಾನು ಕೆಳಗಡೆ ಹೋಗ್ಬಿಟ್ಟು ಕಾಫಿ ಕುಡಿದ್ಬಿಟ್ಟು ಅದಾದಮೇಲೆ ಬಂದು ಎಬ್ಬರಿಸ್ತೀನಿ. ಜೀವನ ಆಫೀಸಿಂದ ಬಂದು ಫ್ರೆಶ್ ಅಪ್ ಆಗಿ ಇವಾಗ ದೇವ್ರ ಪೂಜೆನ ಮಾಡ್ತಾಯಿದ್ದಾರೆ. ಸೊ ಅವ್ರು ಬೆಳಗ್ಗೆಯಿಂದ ಉಪವಾಸ ಇದ್ರಲ್ಲ, ಹಾಗಾಗಿ ಬೇಗನೆ ಪೂಜೆ ಮಾಡಿಬಿಟ್ಟು ಅದಾದಮೇಲೆ ನೈಟ್ ಏನಾದರೂ ಅವಲಕ್ಕಿನೋ ಏನಾದರೂ ತಿನ್ಬೋದು ಅಂತ ಹೇಳಿದರು ಪುರೋಹಿತರು. ಹಾಗಾಗಿ ಸ್ವಲ್ಪ ಬೇಗನೆ ಪೂಜೆನ ಮಾಡ್ತಾಯಿದ್ದಾರೆ.
ಸೊ ಇಷ್ಟೇ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.